ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಿದ್ದಾಯ್ತು. ಗೆದ್ದ ಸಂಸದರು ಏನು ಹೇಳ್ತಿದ್ದಾರೆ? ಸಂಸದನಾಗಿಯೂ ಜನರ ಸೇವೆಯನ್ನ ಮುಂದುವರಿಸುವೆ, ಸಂಸದ ಆಗಿದ್ರಿಂದ ಅರಮನೆ ಸಂಪ್ರದಾಯಗಳಿಗೆ ತೊಂದರೆಯಾಗಲ್ಲ ಅಂತ ದೆಹಲಿಯಲ್ಲಿ ಸಂಸದ ಯದುವೀರ್ ಒಡೆಯರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈಸೂರು ಕೊಡಗು ಸಂಸದರಾಗಿ ಆಯ್ಕೆಯಾಗಿರುವಂತಹ ಯದುವೀರ್ ಒಡೆಯರ್ ಹೇಳಿಕೆ ಇದು. ಹಿಂದಿನ ಸಂಸದರು ಮಾಡಿದ ಕೆಲಸವನ್ನ ಮುಂದುವರಿಸುತ್ತೇನೆ, ಹೊಸ ಭರವಸೆಯೊಂದಿಗೆ ಸಂಸತ್ತನ್ನ ಪ್ರವೇಶ ಮಾಡ್ತಾ ಇದ್ದೇನೆ. ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿಗೆ ಉತ್ತಮವಾದ ಪ್ರತಿಫಲ ಸಿಕ್ಕಿದೆ ಅಂತ ಖುಷಿ ಹಂಚಿಕೊಂಡಿದ್ದಾರೆ ಸಂಸದ ಯದುವೀರ್ ಒಡೆಯರ್. ಚುನಾವಣೆಯೊಂದಿಗೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಮೂಲಕ ಅಚ್ಚರಿ ಮೂಡಿಸಿದ ಬಿಜೆಪಿಗೆ ಸಕ್ಸಸ್ ಸಿಕ್ಕಿದೆ. ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಯದುವೀರ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಯದುವೀರ್ ಅವರಿಗೆ ಮೊದಲ ಬಾರಿ ಸಂಸದರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿಯೇ ದೆಹಲಿ ಭೇಟಿ, ಸಂಸದೊಳಗೆ ಪ್ರವೇಶ ಮತ್ತು ಬಿಜೆಪಿಯ ಪ್ರಮುಖ ಸಭೆಗಳಲ್ಲಿ ಭಾಗವಹಿಸಿ ಎಲ್ಲವೂ ಕೂಡ ವಿಶಿಷ್ಟವಾಗಿರ್ತಕ್ಕಂಥ ಅನುಭವ ಕೊಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಸಂಸದರಾಗಿರ್ತಕ್ಕಂಥ ಯದುವೀರ್ ಅವರು ಇದ್ದಾರೆ. ಬಹಳ ಮುಖ್ಯವಾಗಿ ಸರ್, ತಾವು ಮೈಸೂರಲ್ಲಿ ಗೆಲುವನ್ನು ಸಾಧಿಸಿದ್ರಿ. ಬಿಜೆಪಿ ಒಂದು ರಾಜಕೀಯ ಪಕ್ಷದ ಒಳಗಡೆ ನಡೀತಕ್ಕಂಥ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭಗೊಳ್ತಾ ಇದೆ. ಇದನ್ನು ಹೇಗೆ ರಿಸೀವ್ ಮಾಡ್ತಿದ್ರಿ, ಹೇಗೆ ನೋಡ್ತೀರಿ ಸರ್? ಸಂಸದನಾಗಿ ನಂತರ ಪ್ರಕ್ರಿಯೆ ಪ್ರಕಾರ ಇವಾಗ ಡೆಲ್ಲಿಗೆ ಬರಬೇಕಾಗಿದೆ. ಕರೆಯನ್ನು ಸೂಚನೆಯನ್ನು ಕೊಟ್ಟಿದ್ರು, ಅದಕ್ಕಾಗಿ ನಂತರ ಇಲ್ಲಿ ಡೆಲ್ಲಿಗೆ ಬಂದಿದ್ದೀವಿ. ನಾಳೆಯಿಂದ ಓರಿಯೆಂಟೇಷನ್ನು ಮಿಕ್ಕಿದ್ದು ಎಲ್ಲ ನಡೆಯುತ್ತೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಐ ಥಿಂಕ್ ಡೇ ಆಫ್ಟರ್ ಪ್ರಧಾನಮಂತ್ರಿ ಅವರ ಸ್ವೇರಿಂಗ್ ಇನ್ನೂ ಕೂಡ ನಡೆಯುತ್ತೆ. ಮೈಸೂರಿನಲ್ಲಿ ಹೊಸ ಬದಲಾವಣೆಯೊಂದಿಗೆ ತಮಗೆ ಟಿಕೆಟ್ ಕೊಟ್ಟರು, ತಾವು ಸ್ಪರ್ಧೆ ಮಾಡಿದ್ರೆ ಗೆಲುವನ್ನು ಸಾಧಿಸಿದ್ರಿ. ಹಿಂದಿನ ಸಂಸದರ ಕಾರ್ಯವೈಖರಿ ಬಗ್ಗೆ ಸಹಜವಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಅಭಿಪ್ರಾಯಗಳಿದ್ದಾವೆ. ಅವರ ಕೆಲಸದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಈಗ ಅವರ ನಂತರದಲ್ಲಿ ಬಂದಿರತಕ್ಕಂಥ ಮೈಸೂರಿನ ಸಂಸದರಿಂದ ಏನು ನಿರೀಕ್ಷೆ ಮಾಡಬಹುದು? ಅವ್ರು ಏನು ಅಭಿವೃದ್ಧಿ ಕೆಲಸವನ್ನು ಮಾಡಿದಾರೋ ಅದನ್ನ ಎಲ್ಲಾನು ಮುಂದುವರಿಬೇಕಾಗಿದೆ. ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹಲವಾರು ಸತಿ ಹೇಳಿದ್ದೀನಿ. ಅದೆಲ್ಲಾನು ಕೂಡ ನಾವು ಮುಂದುವರಿತೀವಿ. ಅದ್ರ ಜೊತೆಗೆ ನಮ್ಮದೇ ಆದ ಕೆಲವು ಕೆಲಸಗಳು ಇದಾವೆ. ಪಾರಂಪರಿಕ ಕಟ್ಟಡಗಳಿರ್ಬೋದು, ಮೈಸೂರು ಹಾಗೂ ಕೊಡಗು ಎಲ್ಲ ಇನ್ನೇನು ಅನೇಕ ಪಾರಂಪರೆ ಇದೆ, ಅದನ್ನೆಲ್ಲ ಉಳಿಸ್ಕೊಂಡು ಜೊತೆಗೆ ಹುಣಸೂರು ಪೆರಿಯಪಟ್ಟಣ ಕ್ಷೇತ್ರದಲ್ಲೂ ಕೂಡ ಬೇಕಾದಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಬೇಕಾಗಿದೆ. ಆ ಕ್ಷೇತ್ರಕ್ಕೆ ನಾವು ಹಲವಾರು ಸಮಸ್ಯೆಗಳಿದ್ದಾವೆ, ಅದೆಲ್ಲ ಮನವಿ ಪತ್ರಿಕೆಗಳನ್ನು ಸಲ್ಲಿಸಿದ್ದಾರೆ. ಅದರ ಪ್ರಕಾರ ಜನರ ಸಹಕಾರದೊಂದಿಗೆ ಅವರು ಏನೇನು ನಮ್ಮ ಮುಂದೆ ಮಂಡಿಸ್ತಾರೆ ಅದನ್ನ ನಾವು ಕೂಡ ಪರಿಹರಿಸ್ತಾ ಮುಂದುವರಿತೀವಿ. 2016ರ ಕೇಂದ್ರ ಸರ್ಕಾರಕ್ಕೂ 2019ರ ಕೇಂದ್ರ ಸರ್ಕಾರಕ್ಕೂ ಇದ್ದಂಥ ರೀತಿ ಈಗ ಇಲ್ಲ. 24ರಲ್ಲಿ ಬದಲಾವಣೆಯೊಂದಿಗೆ ಸರ್ಕಾರ ಬರ್ತಾ ಇರುವಂಥದ್ದು ಒಂದು ಚಾಲೆಂಜ್ ಅಂತ ಅನಿಸ್ತದ. ಈ ಸರ್ಕಾರದ ಬಗ್ಗೆ ನಿಮಗಿರ್ತಕ್ಕಂಥ ಕುತೂಹಲ ಏನು? ಇದು ಹೌದು, ನಾವು ನಿರೀಕ್ಷೆ ಮಾಡಿರೋ ಫಲಿತಾಂಶ ರಾಜ್ಯ ಮಟ್ಟದಲ್ಲಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿರ್ಬೋದು ಬಂದಿಲ್ಲ. ಆದರೂ ಸಹ ಸರ್ಕಾರವನ್ನು ರೂಪಿಸ್ತೀವಿ. ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ. ನಮಗೆ ವಿಶ್ವಾಸ ಇದೆ, ಅವರ ನಾಯಕತ್ವದಲ್ಲಿ ನಾವು ಏನೇ ಸವಾಲು ಬಂದರೂ ಅದನ್ನ ಎದುರಿಸಿ ನಾವು ಮುಂದುವರಿತೀವಿ. ಸರ್, ಅರಮನೆಯಿಂದ ಸಂಸತ್ತಿನ ಭವನದ ಒಳಗೆ ಹೇಗೆ ನಿರೀಕ್ಷೆ ಮಾಡ್ತೀರಿ, ಅದನ್ನು ಹೇಗೆ ನೋಡ್ತೀರಿ ಸರ್? ಮೊದಲನೇ ಅನುಭವ ಇಲ್ಲ ಅರಮನೆಗೆ. ನಮ್ಮ ತಂದೆಯವರು ಕೂಡ ಸಂಸತ್ತಿಗೆ 4 ಬಾರಿ ಪ್ರವೇಶಿಸಿದರು. ಅದೇ ರೀತಿ ಅವರು ಯಾವ ರೀತಿಯ ಒಂದು 2 ಅವತಾರನ್ನು ಕೂಡ ಬ್ಯಾಲೆನ್ಸ್ ಮಾಡಿದ್ರು, ಅದೇ ರೀತಿ ನಾವು ಕೂಡ ಬ್ಯಾಲೆನ್ಸ್ ಮಾಡ್ತಾ ಮುಂದುವರಿಯುತ್ತೀವಿ. ಸಂಸದನಾಗಿ ಆ ಅವತಾರದಲ್ಲಿ ನಾವು ಸಮಾಜ ಸೇವೆ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮತ್ತು ಪಕ್ಷದಿಂದ ಏನೇನು ಜವಾಬ್ದಾರಿಯನ್ನು ಕೊಡ್ತಾರೆ, ಸರ್ಕಾರದಿಂದ ಏನೇನು ಜವಾಬ್ದಾರಿಗಳು ಕೊಡ್ತಾರೆ ಅದನ್ನೆಲ್ಲ ವಹಿಸ್ತಾ ಮುಂದುವರಿತೀವಿ. ಅರಮನೆಯ ಪಾರಂಪರೆ ಅದ್ರ ಪಾಡಕ್ಕೆ ಮುಂದುವರಿತದೆ. ಅದು ರೂಢಿಯಾಗಿದೆ. 9 ವರ್ಷ ಅದರಲ್ಲೇ ನಾನು ಎಲ್ಲ ಏನೇನು ಕೆಲಸ ಮಾಡಬೇಕಾಗಿದ್ದು, ಏನೇನು ಅದು ಕಲಿಬೇಕಾಗಿದೆ ಅದು ಕಲ್ತಿದ್ದೀನಿ. ಅದು ಪ್ಯಾರಲೆಲ್ ಆಗಿ ನಡೆಯುತ್ತೆ. ಅದು ನಮ್ಮ ಮನೆಯ ಸಂಪ್ರದಾಯ. ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ. ಇದು ನೂತನ ಸಂಸದರಾಗಿರ್ತಕ್ಕಂಥ ಯದುವೀರ್ ಒಟ್ಟಾರೆ ಒಟ್ಟಲ್ಲಿ ತಮಗೆ ಸಿಕ್ಕಿರತಕ್ಕಂಥ ಹೊಸ ಜವಾಬ್ದಾರಿ ಅತ್ಯಂತ ಪ್ರಾಮಾಣಿಕವಾಗಿ, ಅತ್ಯಂತ ಬದ್ಧತೆಯಿಂದ ಮೈಸೂರು ಜನರ ಅಭಿಪ್ರಾಯಕ್ಕೆ ಪೂರಕವಾಗಿ ಕರ್ತವ್ಯ ನಿರ್ವಹಿಸುವಂತ ಇಚ್ಛಾಶಕ್ತಿಯನ್ನ, ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯದುವೀರ್ ಅವರು. ಕ್ಯಾಮರಾ ಕೈಲಾಶ್ ಜೊತೆ ಆನಂದ್ ಪೈ ಬೆದರಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಎಸ್, ಪ್ರಜಾಪ್ರಭುತ್ವದ ಬ್ಯೂಟಿ ಅದು. ರಾಜವಂಶಸ್ಥರಾಗಿದ್ರು, ಈಗ ಪ್ರಜಾಪ್ರಭುತ್ವದ ಕಾಲ ಆಗಿರೋದ್ರಿಂದಾಗಿ ಎಲ್ಲರೊಂದಿಗೆ ಒಳಗೂಡಿ ಕೆಲಸವನ್ನ ಮಾಡಬೇಕಾಗಿದೆ. ಆ ಸವಾಲನ್ನು ಎದುರಿಸೋದಕ್ಕೆ ಸಿದ್ಧ ಅಂದಿದ್ದಾರೆ ಯದುವೀರ್. ಇನ್ನೂ ಹಲವು ಸಂಸದರು ಮಾತನಾಡಿದ್ದಾರೆ, ಖುಷಿ ಹಂಚಿಕೊಂಡಿದ್ದಾರೆ. ಜೊತೆಗೆ ಇನ್ನಿತರ ಪ್ರಮುಖ ಸುದ್ದಿಗಳಿವೆ, ಅದನ್ನು ನೋಡೋಣ ಒಂದು ಕ್ವಿಕ್ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.